ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ. ಚರಣ ಸ್ಮರಣೆಯ ಕೀರ್ತಿಸುವನೆ ಕುಲಜ, ಚರಣ ಸ್ಮರಣೆಯ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ. ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 15ನೇ ಅಧ್ಯಾಯವಾದಂತಹ ಪುರುಷೋತ್ತಮ ಯೋಗದಿಂದ ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳುವುದಕ್ಕಾಗಿ 2-3ನೇ ಅಧ್ಯಾಯಗಳನ್ನು ಅಭ್ಯಾಸ ಮಾಡಿ 4ನೇ ಅಧ್ಯಾಯವಾದ ಜ್ಞಾನಯೋಗವನ್ನು ಪ್ರವೇಶ ಮಾಡಿದ್ದೇವೆ. ಸಾಂಖ್ಯಯೋಗದಲ್ಲಿ ಬ್ರಹ್ಮಜ್ಞಾನವನ್ನು ಬೋಧಿಸಿದ ಪರಮಾತ್ಮನು 3ನೇ ಅಧ್ಯಾಯವಾದ ಕರ್ಮಯೋಗದಲ್ಲಿ ಅರ್ಜುನನು ಯುದ್ಧ ಕರ್ಮವನ್ನು ಮಾಡಬೇಕೆಂಬುದನ್ನು ಬೋಧಿಸಿದ ನಂತರದಲ್ಲಿ 4ನೇ ಅಧ್ಯಾಯದಲ್ಲಿ ಈ ಒಂದು ಬ್ರಹ್ಮವಿದ್ಯೆ ಯೋಗಶಾಸ್ತ್ರದ ಜ್ಞಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ ನಂತರದಲ್ಲಿ ಅರ್ಜುನನು ನನ್ನನ್ನು ಘೋರವಾದ ಯುದ್ಧ ಕರ್ಮದಲ್ಲಿ ಏಕೆ ನಿಯೋಜಿಸುತ್ತಿರುವೆ ಪರಮಾತ್ಮ ಎಂಬುದಾಗಿ ಕೇಳಿದ ಪ್ರಶ್ನೆಗೆ ಅನುಸಾರವಾಗಿಯೇ ಕೃಷ್ಣ, ನೀನು ಹಿಂದೆ ಇಕ್ಷ್ವಾಕುವಿಗೂ ಮನುವಿಗೂ ಈ ವಿದ್ಯೆಯನ್ನು ತಿಳಿಸಿದ್ದೇನೆಂಬುದಾಗಿ ಹೇಳಿದೆಯಲ್ಲ, ಈಗ ನನ್ನ ಮುಂದೆ ನನ್ನಂತೆಯೇ ಜನ್ಮ ತಾಳಿ ದೇವಕಿಯ ಗರ್ಭದಲ್ಲಿ ಜನಿಸಿ ಗೋಕುಲವಾಸಿಯಾಗಿ ನಿಂತಿರುವೆಯಲ್ಲ, ನನ್ನಂತೆಯೇ ನೀನು ಭೂತಾತ್ಮನಾಗಿರುವಾಗ ಹೇಗೆ ನೀನು ಇಕ್ಷ್ವಾಕುವಿಗೂ ಮನುವಿಗೂ ಇವುಗಳನ್ನು ಬೋಧಿಸಿದ್ದೆ, ಇವುಗಳನ್ನು ಮೊದಲೇ ತಿಳಿದುಕೊಂಡಿದ್ದೆ ಎಂಬುದನ್ನು ನಾನು ತಿಳಿದುಕೊಳ್ಳುವುದಾದರೂ ಹೇಗೆ? ಇದಕ್ಕೆ ಸಾಕ್ಷಿಗಳಾದರೂ ಏನಿದೆ? ನೀನು ಅಂದೂ ಇದ್ದೇ, ಇಂದೂ ಇರುವೆ, ಎಂದೆಂದೂ ಇರುವೆ ಎಂಬುದಕ್ಕೆ, ಸರ್ವಲೋಕ ಮಹೇಶ್ವರನೆಂಬುದಕ್ಕೆ, ಅಥವಾ ಈ ಜ್ಞಾನವನ್ನು ತಿಳಿದ ಸರ್ವಜ್ಞನೆಂಬುದಕ್ಕೆ ಯಾವ ರೀತಿ ನಾನು ನಂಬಲಿ ಎಂಬ ಅನುಮಾನಗಳನ್ನು ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದುದರಿಂದ
ಪರಮಾತ್ಮನು ಶ್ರೀಕೃಷ್ಣನು ತಾನು ಮಹಾವಿಷ್ಣು ಸಂಭೂತನಾಗಿ ಅವತಾರವೆತ್ತಿರುವಂಥವನು, ಮಹಾವಿಷ್ಣು ಭಾವದಿಂದಲೇ ಎಲ್ಲವನ್ನೂ ಹೇಳುತ್ತಿರುವವನು. ಆದರೂ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸಗುಣ ಸಾಕಾರರಾದ ಪರಬ್ರಹ್ಮನ ಸೃಷ್ಟಿ ಕಾರ್ಯವನ್ನು ತಾನೇ ಮಾಡುವುದಾಗಿ, ಪರಬ್ರಹ್ಮನ ಮೂಲಕ ನಡೆಸುತ್ತಿರುವುದಾಗಿ ತಿಳಿಸುತ್ತಾನೆ. ಈ ರೀತಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಿರುವಂತಹ ಪರಬ್ರಹ್ಮನ ಕರ್ತವ್ಯದ ವಿಷಯದಲ್ಲಿ ಮಾತನಾಡುತ್ತಾ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ ಎಂಬುದಾಗಿ ಈ ವ್ಯವಸ್ಥೆಯ ಒಳಗೆ ಹಾಸುಹೊಕ್ಕಾಗಿ ನಡೆಸಿಕೊಂಡು ಬಂದಿರುವಂತಹ ಜೀವನ ಶಕ್ತಿಯನ್ನೇ ಪರಮಾತ್ಮನು ಪರಿಚಯಿಸುತ್ತಿದ್ದಾನೆ. ಜೀವವೆಂಬುದು ಪರಾಪ್ರಕೃತಿ ಎಂಬುದಾಗಿ 7ನೇ ಅಧ್ಯಾಯದಲ್ಲಿ ತಿಳಿಸಿರುವಂತೆ ಪರಮಾತ್ಮನು ತನ್ನ ಪ್ರಕೃತಿಯ 8 ವಿಧಗಳನ್ನು ತಿಳಿಸುತ್ತಾನೆ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಎಂಬುದಾಗಿ ಅವನ ಪ್ರಕೃತಿಯನ್ನು ವಿಶ್ವಾತ್ಮನಾಗಿ ವಿಶ್ವದೇಹದ ಪ್ರಕೃತಿಯನ್ನು ವರ್ಣಿಸುತ್ತಾ ಜೀವವೆಂಬುದು ಪರಾಪ್ರಕೃತಿ ಎಂಬುದಾಗಿ ತಿಳಿಸಿ, ಆ ಜೀವವನ್ನು ಹೊಂದಿರುವಂತಹ ಸಕಲ ಜೀವರಾಶಿಗಳು ದೇಹವನ್ನು ಹೊಂದಿರುತ್ತಾರೆ. ದೇಹವೇ ಪ್ರಕೃತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆ ದೇಹದೊಳಗೆ ಇರುವಂತಹ ಗುಣಗಳು ಕರ್ಮೋದ್ಯುಕ್ತನನ್ನಾಗಿ ಪ್ರತಿಯೊಂದು ಜೀವಿಯನ್ನು ಮಾಡುತ್ತದೆ. ಈ ರೀತಿ ಗುಣಕರ್ಮಗಳಿಂದ ಪ್ರತಿ ಕರ್ಮಗಳನ್ನು ಮಾಡುತ್ತಿರುವ ಸಕಲ ಜೀವರಾಶಿಗಳನ್ನು ನಾನು 4 ಭಾಗಗಳನ್ನಾಗಿ ಮಾಡಿದ್ದೇನೆ, ಈ ಗುಣಗಳ ಆಧಾರದ ಮೇಲೆ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಗುಣವೆಂದರೆ ನಾವು ತಿಳಿದುಕೊಳ್ಳಬೇಕಾಗಿರುವುದು 4ನೇ ಅಧ್ಯಾಯವಾದರೂ ಗುಣದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ಹೇಳುತ್ತಾನೆ. ಆ ಕಾರಣದಿಂದಲೇ ಗುಣತ್ರಯ ವಿಭಾಗ ಯೋಗದಿಂದಲೇ ಆರಂಭಿಸಿದರೆ ಬ್ರಹ್ಮ ಜ್ಞಾನವಾಗಲಿ ಬ್ರಹ್ಮವಿದ್ಯೆಯಾಗಲಿ ಸಾಂಖ್ಯಯೋಗವಾದ ನಂತರದಲ್ಲಿಯೇ ಗುಣತ್ರಯ ವಿಭಾಗ ಯೋಗವನ್ನು ಒಬ್ಬರು ಅಭ್ಯಾಸ ಮಾಡಬೇಕು. ಅದನ್ನು ಅಭ್ಯಾಸ ಮಾಡಿದ ಮೇಲೆ ಕರ್ಮಯೋಗಕ್ಕೆ ಪ್ರವೇಶ ಮಾಡಿದರೆ ಕರ್ಮದ ವಿಷಯದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಈ ರೀತಿ ಭಗವದ್ಗೀತೆಯ ಜ್ಞಾನವು ಒಂದರಿಂದ ಒಂದಕ್ಕೆ ಹೆಣೆಯಲ್ಪಟ್ಟಿದ್ದು, ಇಲ್ಲಿ 4ನೇ ಅಧ್ಯಾಯದಲ್ಲಿ ಕರ್ಮ ಸಂಬಂಧವಾದ ಜ್ಞಾನವನ್ನಷ್ಟೇ ಕರುಣಿಸುತ್ತಿರುವ ಪರಮಾತ್ಮನು ಬ್ರಹ್ಮಜ್ಞಾನದ ವಿಷಯದಲ್ಲಿ ಇಕ್ಷ್ವಾಕು ಮನುಗಳಿಗೆ ತಿಳಿಸಿದೆ ಎಂಬುದಾಗಿ ಹೇಳಿದರೂ ಕರ್ಮದ ವಿಷಯದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸದ ಅರ್ಜುನನು ಕೃಷ್ಣನ ಅಸ್ತಿತ್ವವನ್ನೇ, ಪದವಿಯನ್ನೇ, ಅಧಿಕಾರವಾಣಿಯನ್ನೇ ಪ್ರಶ್ನೆ ಮಾಡಿ ಹಾಕುತ್ತಾನೆ. ಆ ಕಾರಣದಿಂದ ಕೃಷ್ಣನು ಈ ವ್ಯವಸ್ಥೆಯ ಮೂಲ ರೂಪವಾಗಿರುವಂತಹ ಧರ್ಮ ಮತ್ತು ಗುಣಕರ್ಮಗಳ ವಿಭಾಗಗಳನ್ನು ಹೇಳುತ್ತಾ ಅರ್ಜುನನಿಗೆ ತಿಳಿಸಿಕೊಡುತ್ತಾನೆ. ಈ ವ್ಯವಸ್ಥೆಯ ಕಾಲಚಕ್ರದಲ್ಲಿ ನಡೆಯುತ್ತಿರುವಂತಹ ಬುನಾದಿಯಾಗಿರುವಂತಹ ಈ ಗುಣಕರ್ಮಗಳೆಂದರೆ ಏನೆಂಬುದನ್ನು 14ನೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಃ. ಇಡೀ ವಿಶ್ವವ್ಯವಸ್ಥೆಗೆ ಮಹದ್ಯೋನಿ ಅಹಂ ಬ್ರಹ್ಮ,
ಮಹದ್ಯೋನಿಯಾಗಿಯೂ ನಾನೇ ಇದ್ದೇನೆ. ಬೀಜಪ್ರದ ಪಿತಾ, ಬೀಜಪ್ರದನಾಗಿಯೂ ತಂದೆಯಾಗಿಯೂ ವಿಶ್ವಕ್ಕೆ ಸಕಲ ಸೃಷ್ಟಿಗೆ ಕಾರಣನಾಗಿರುವಂತಹ ತಂದೆಯೂ ನಾನೇ ಆಗಿದ್ದೇನೆ. ಬೀಜಪ್ರದ ಬ್ರಹ್ಮ ಪಿತಾ ಎಂಬುದಾಗಿ 4ನೆಯ ಶ್ಲೋಕದಲ್ಲಿ 14ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸುತ್ತಾ, ವಿಶ್ವ ವ್ಯವಸ್ಥೆಗೆ ತಾನೇ ತಂದೆಯಾಗಿಯೂ ತಾನೇ ಮಹದ್ಯೋನಿಯಾಗಿಯೂ ಬ್ರಹ್ಮನಾಗಿಯೂ ಇರುತ್ತೇನೆಂಬುದಾಗಿ ಹೇಳುತ್ತಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಗುಣಗಳು ಎಂಬುದಾಗಿ ಯಾವುದನ್ನು ನಾನು ಹೇಳುತ್ತಿರುವೆನೋ ಅರ್ಜುನ, ಅವುಗಳು ಪ್ರಕೃತಿ ಸಂಭವಾಃ, ಪ್ರಕೃತಿಯ ಕಾರಣದಿಂದ ಉದ್ಭವವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ನಮ್ಮ ಎಲ್ಲರ ದೇಹವು ಶರೀರತ್ರಯವೂ ಪ್ರಕೃತಿಯೆಂದೇ ಎನಿಸಿಕೊಳ್ಳುತ್ತದೆ. ಪುರುಷನು ಶರೀರತ್ರಯದೊಳಗೆ ಇರುವಂತಹ ಚೈತನ್ಯವೆನಿಸಿಕೊಳ್ಳುತ್ತಾನೆ. ಹೀಗೆ ಪುರುಷ ಪ್ರಕೃತಿಯ ಸಂಬಂಧದಿಂದ ಉಂಟಾಗಿರುವಂತಹ ಈ ನಮ್ಮ ಅಸ್ತಿತ್ವವು ಶರೀರತ್ರಯಗಳಲ್ಲಿರುವ ಗುಣಗಳಿಂದ ಕರ್ಮಗಳನ್ನು ಮಾಡಲು ಪ್ರೇರೇಪಿಸುತ್ತಿರುತ್ತದೆ. ನಮ್ಮ ಕರ್ಮಗಳಿಗೆ ಗುಣಗಳೇ ಆಧಾರ. ಅದೇ ಶಕ್ತಿ ಮೂಲವಾಗಿ ನಮಗೆ ಗೋಚರಿಸುತ್ತದೆ. ಈ ಗುಣಗಳನ್ನು ನಾವು ಪತ್ತೆ ಮಾಡಿಕೊಳ್ಳುವುದರಿಂದ ಎಂದರೆ ಗುಣಗಳ ಬಗ್ಗೆ ಜ್ಞಾನವನ್ನು ಹೊಂದಿದರೆ ಆಗ ನಮ್ಮ ಕರ್ಮಗಳನ್ನು ನಿಯಂತ್ರಿಸಬಹುದು. ಕರ್ಮಗಳನ್ನು ನೇರವಾಗಿ ನಿಯಂತ್ರಿಸಲಾಗುವುದಿಲ್ಲ ಅರ್ಜುನ. ಗುಣಗಳನ್ನು ಪರಿವರ್ತನೆ ಮಾಡುವುದರ ಮೂಲಕವಾಗಿ ಕರ್ಮಗಳನ್ನು ಪರಿವರ್ತಿಸಬಹುದು. ಹೇಗೆಂದರೆ, ಈ ಪ್ರಕೃತಿಯಿಂದಲೇ ಗುಣಗಳು ಹುಟ್ಟುತ್ತವೆ, ಗುಣಗಳು ಬೆಳೆಯುತ್ತವೆ, ಗುಣಗಳು ಪ್ರಕೃತಿಯಿಂದಲೇ ಇರುತ್ತದೆ. ಆ ಕಾರಣದಿಂದ ಪ್ರಕೃತಿಯಾಗಿರುವಂಥ ನಿನ್ನ ದೇಹ ಪ್ರಕೃತಿಯನ್ನು ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದರ ಮೂಲಕ ಈ ಗುಣಗಳನ್ನು ಪರಿವರ್ತಿಸಬಹುದು. ಈ ಗುಣಗಳನ್ನು ಪರಿವರ್ತಿಸುವುದರ ಮೂಲಕ ಕರ್ಮಗಳನ್ನು ನಿಯಂತ್ರಿಸಬಹುದು. ಆದುದರಿಂದ ಈ ಗುಣಕರ್ಮಗಳ ಆಧಾರದ ಮೇಲೆ ನಿಯಂತ್ರಣ ಶಕ್ತಿಯು ಮತ್ತು ಕರ್ಮಕ್ಕೆ ಉಂಟಾಗುವ ಇಚ್ಛಾಶಕ್ತಿಯು ಎರಡು ಈ ಪ್ರಕೃತಿಯಲ್ಲಿ, ಈ ಪ್ರತಿಯೊಂದು ದೇಹದಲ್ಲಿ ಕಾರ್ಯನಿರತವಾಗಿರುತ್ತದೆ. ಇದರ ಒಂದು ಜ್ಞಾನವನ್ನು ಪಡೆದುಕೊಂಡರೆ ಆ ಜ್ಞಾನದ ಸಹಾಯದಿಂದ ಗುಣಗಳನ್ನು ಪರಿವರ್ತಿಸಿಕೊಳ್ಳಬಹುದು, ಕರ್ಮಗಳನ್ನು ಪರಿವರ್ತಿಸಿಕೊಳ್ಳಬಹುದು. ಪ್ರತಿ ಕರ್ಮವನ್ನು ಪಾಪಕರ್ಮಗಳಿಂದ ಮುಕ್ತವಾಗಿಸಿ ಪುಣ್ಯಕರ್ಮಗಳನ್ನಾಗಿ ಪರಿವರ್ತಿಸಬಹುದು. ಪ್ರತಿ ಪುಣ್ಯಕರ್ಮವು ಯಜ್ಞವಾಗಿ ಪರಿಣಮಿಸುತ್ತದೆ. ಯಜ್ಞವಾಗಿ ಪರಿಣಮಿಸುವ ಪ್ರತಿ ಕರ್ಮಗಳು ಫಲವನ್ನು ಕೊಡುವುದಿಲ್ಲ. ಯಾವುದೇ ಫಲವನ್ನು ಕೊಟ್ಟರೂ ಅವುಗಳೆಲ್ಲವೂ ಪರಮಾತ್ಮನನ್ನು ಸೇರಿಕೊಳ್ಳುತ್ತದೆ. ಹೀಗೆ ಪರಮಾತ್ಮನ ನಿಯಂತ್ರಣದಲ್ಲಿ, ಅಂಕಿತದಲ್ಲಿ ಸರ್ವಸ್ವವು ನಡೆದುಕೊಂಡು ಹೋಗುತ್ತದೆ. ಅವನು ಸೂತ್ರಧಾರನಂತೆ ಈ ಪ್ರಕೃತಿ ಪುರುಷರ ನಡುವೆ ಕೆಲಸವನ್ನು ಮಾಡಿಸುತ್ತಿರುತ್ತಾನೆ. ಸೂತ್ರಧಾರ ಎಂಬ ಪದದಿಂದ ನಮಗೆ ತಿಳಿದು ಬರುತ್ತದೆ, ಹಿಂದಿನ ದಿನಗಳಲ್ಲಿ ತಿಳಿಸಿದ ನಾಟಕ ವಿಶ್ವನಾಟಕ ರಂಗ ಎಂಬುದಾಗಿ ವಿಶ್ವ ವ್ಯವಸ್ಥೆಯನ್ನೇ ವರ್ಣಿಸಿದಾಗ ಆಧ್ಯಾತ್ಮ ಚೇತಸಗರಿಗೆ ಆಧ್ಯಾತ್ಮ ಪದವಿಗಳು
ಆಧ್ಯಾತ್ಮ ಪಾತ್ರಗಳು ಉಂಟಾಗುವ ರೀತಿಯನ್ನು ತಿಳಿದುಕೊಂಡು ಅದಕ್ಕೆ ಸೂತ್ರಧಾರಿಯಾಗಿ ಪರಮಾತ್ಮನು ಇರುವುದರ ಮೂಲಕ ಅವನೇ ಹೇಳುವಂತೆ ಈ ಗುಣಕರ್ಮಗಳ ವಿಭಾಗವನ್ನು ನಾನೇ ಮಾಡಿರುವವನಾದರೂ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ, ನಾನೇ ಮಾಡಿರುವನೆಂಬುದಾಗಿ ನೀನು ತಿಳಿದುಕೊಂಡರೂ ಅರ್ಜುನ, ನಾನು ಯಾವ ಕರ್ಮಗಳಿಂದಲೂ ಲೇಪ ಉಂಟಾಗುವುದಿಲ್ಲ ಮತ್ತು ಯಾವ ಕರ್ಮಗಳು ಕರ್ತವ್ಯಗಳು ನನಗೆ ಇರುವುದಿಲ್ಲ. ಅಕರ್ತಾರಂ ಅವ್ಯಯಂ ಎಂಬುದಾಗಿ ತಿಳಿದುಕೋ ಅರ್ಜುನ. ನಾನೇ ಈ ಚಾತುರ್ವರ್ಣ್ಯ ವಿಭಾಗವನ್ನು ಸೃಷ್ಟಿ ಮಾಡಿದ್ದೇನೆ, ವಿಭಾಗಗಳನ್ನಾಗಿ ಮಾಡಿದ್ದೇನೆ. ಸೃಷ್ಟಿಯನ್ನು ಗುಣಗಳ ಮತ್ತು ಕರ್ಮಗಳ ಆಧಾರದ ಮೇಲೆ ಭಾಗವನ್ನಾಗಿ ಮಾಡಿದ್ದೇನೆ. ಅವುಗಳು ಕೆಲಸ ಮಾಡುವ ರೀತಿಯೇ ಈ ರೀತಿ ಇದೆ. ಗುಣಗಳ ಜ್ಞಾನವನ್ನು ಪಡೆದುಕೊಂಡ ನಂತರ ಗುಣಗಳನ್ನು ಪರಿವರ್ತಿಸಬಹುದು. ಗುಣಗಳ ಪರಿವರ್ತನೆಯಿಂದ ಕರ್ಮಗಳು ಪರಿವರ್ತನೆಯಾಗುತ್ತದೆ. ಕರ್ಮಗಳ ಪರಿವರ್ತನೆಯಿಂದ ಫಲಗಳೂ ಸಹಿತ ಆ ಒಂದು ಜೀವವನ್ನು ಬಂಧಿಸುವುದಿಲ್ಲ. ಆದುದರಿಂದ ಜ್ಞಾನವೆಂಬುದು ಅತ್ಯಂತ ಪ್ರಮುಖವಾದಂಥ ನಿಯಂತ್ರಣ ಉಪಕರಣ. ಆ ಜ್ಞಾನವನ್ನು ನೀನು ಪಡೆದುಕೊಳ್ಳಬೇಕು ಅರ್ಜುನ. ನಹಿ ಜ್ಞಾನೇನ ಸದೃಶಂ. ಈ ಆಧ್ಯಾತ್ಮ ವಿದ್ಯೆಯಲ್ಲಿರುವಂತಹ ಜ್ಞಾನವೇ ನಿಜವಾದ ಜ್ಞಾನ. ಇನ್ನು ಎಲ್ಲ ವಿದ್ಯೆಗಳಲ್ಲಿರುವಂತಹ ಜ್ಞಾನವು ಈ ಜ್ಞಾನಕ್ಕೆ ಸಮನಾಗುವುದಿಲ್ಲ. ಅದನ್ನು ಜ್ಞಾನವೆಂದು ನಾನು ಪರಿಗಣಿಸುವುದೇ ಇಲ್ಲ ಎಂಬುದಾಗಿ ಶ್ರೀಕೃಷ್ಣನು ಹೇಳುತ್ತಾ ಜ್ಞಾನದ ಮಹಿಮೆಯನ್ನು ಕೊಂಡಾಡಿ ಗುಣಗಳ ಮಹಿಮೆಯನ್ನು ಕೊಂಡಾಡುತ್ತಾ ಕರ್ಮಗಳನ್ನು ನಿಯಂತ್ರಿಸುವ ಬಗೆಯನ್ನು ತಿಳಿಸಿಕೊಡುತ್ತಿದ್ದಾನೆ. ಈ ರೀತಿ ತನ್ನ ವ್ಯವಸ್ಥೆ ನಡೆದುಕೊಂಡು ಬಂದಿದೆ. ಆದುದರಿಂದ ಅರ್ಜುನ, ಈ ವರ್ಣಗಳನ್ನು ದಾಟಿ ಯಾರೂ ಯಾವ ಕರ್ಮಗಳನ್ನು ಮಾಡಲಾಗುವುದಿಲ್ಲ. ಹೇಗಪ್ಪ ಇದು ಸಾಧ್ಯ ಎಂದರೆ, ಪ್ರತಿ ಪ್ರಾಣಿಯನ್ನು ಹಸು, ಎಮ್ಮೆ ಮುಂತಾಗಿ ನಿಯಂತ್ರಿಸಲು ಮೂಗುದಾರ ಹಾಕಿರುತ್ತಾರೆ. ಆ ಮೂಗುದಾರದ ರೀತಿಯಲ್ಲಿ ಈ ವರ್ಣಗಳು ಕೆಲಸ ಮಾಡುತ್ತದೆ. ಆಯಾಯ ವರ್ಣಗಳಲ್ಲಿ ಜನ್ಮ ತಾಳುವುದಕ್ಕೂ ಅವನಿಗೆ ಹಿಂದಿನ ಜನ್ಮಗಳಲ್ಲಿ ಉಂಟಾಗಿರುವಂತಹ ಸಂಸ್ಕಾರಾದಿಗಳಿಂದ ಗುಣಗಳು ಆಯಾಯ ವರ್ಣದಲ್ಲಿಯೇ ಜನ್ಮವನ್ನು ತಾಳುವಂತೆ ಅವನನ್ನು ನಿಯಂತ್ರಿಸುತ್ತಿರುತ್ತದೆ. ಹೀಗಾಗಿ ಹುಟ್ಟುವುದೇ ಅವನು ಯಾವ ಯೋನಿಯಲ್ಲಿ ಹುಟ್ಟಿದರೂ ಗುಣಕರ್ಮಗಳು ಪ್ರವೃದ್ಧಮಾನಕ್ಕೆ ಬರುತ್ತಾ ಅಭಿವೃದ್ಧಿಗೊಳ್ಳುತ್ತಾ ಆಯಾಯ ವ್ಯಕ್ತಿಯನ್ನು ಆಯಾಯ ವರ್ಣಗಳಿಗೆ ತಕ್ಕಂತೆಯೇ ನಡೆಸಿಕೊಡುತ್ತದೆ. ಆಯಾಯ ವರ್ಣಗಳ ಗುಣಗಳಿಗೆ ತಕ್ಕಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಕರ್ಮೋದ್ಯುಕ್ತನಾಗುತ್ತಾನೆ ಮತ್ತು ಆ ಒಂದು ಕೃತಿಗಳಿಂದ ಪ್ರಕಾಶಮಯನೂ ಜ್ಞಾನವಂತನೂ ಆಗುತ್ತಾನೆ. ಹಾಗಾಗಿ ಪ್ರತಿ ವರ್ಣದವರಿಗೂ ಜ್ಞಾನವೆಂಬುದು ಅವರ ಗುಣಗಳ ಆಧಾರದ ಮೇಲೆಯೇ ಕರ್ಮಗಳನ್ನು ಮಾಡಿಸುತ್ತಾ ಉತ್ಪತ್ತಿಯಾಗುತ್ತಿರುತ್ತದೆ, ಜ್ಞಾನೋದಯವಾಗುತ್ತಿರುತ್ತದೆ. ಆ ಕಾರಣದಿಂದ ಅರ್ಜುನ, ಗುಣಕರ್ಮಗಳ ಆಧಾರದ ಮೇಲೆ ಮಾಡಿರುವಂತಹ ಈ ವಿಭಾಗವನ್ನು ತಪ್ಪಾಗಿ ನೆನೆಸದಿರು. ಇದು ಹುಟ್ಟಿನಿಂದಲೇ ಸರಿಯಾಗಿಯೇ ನಡೆದುಕೊಂಡು ಬರುತ್ತದೆ. ಆ ಗುಣಗಳನ್ನು ಪರಿವರ್ತಿಸಬೇಕಾದರೆ ನೀನು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಆದುದರಿಂದಲೇ ನಿನಗೆ ಈ ಜ್ಞಾನಯೋಗವನ್ನು ಬೋಧಿಸುತ್ತಿದ್ದೇನೆ. ಕರ್ಮಗಳ ಸಂಬಂಧದಲ್ಲಿ ಜ್ಞಾನವು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಗುಣಗಳನ್ನು ಪರಿವರ್ತಿಸುವುದರ ಮೂಲಕ ಕರ್ಮಗಳನ್ನು ನಿಯಂತ್ರಿಸುತ್ತದೆ. ಅರ್ಜುನ, ಆ ಕಾರಣದಿಂದ ನೀನು ಜ್ಞಾನವನ್ನು ಹೊಂದಬೇಕು, ಆಧ್ಯಾತ್ಮ ಚೇತಸನಾಗಬೇಕು. ಈ ಜ್ಞಾನವನ್ನು ಹೊಂದಿ ಉಪಯೋಗಿಸಿಕೊಂಡು ಅದನ್ನು ಒಂದು ಉಪಕರಣದಂತೆ ಗುಣಗಳನ್ನು ನಿಯಂತ್ರಿಸಲು ಸಹಾಯ ಮಾಡಿಕೊಳ್ಳಬೇಕು.
ಆ ಗುಣಗಳೇ ನಿನ್ನನ್ನು ಸರಿಯಾದ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಅದೇ ವರ್ಣಾಶ್ರಮ ಧರ್ಮ ಎಂಬುದಾಗಿ 4 ವರ್ಣಗಳನ್ನು ಪರಮಾತ್ಮನು ತಿಳಿಸುತ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯರೆಂಬುದಾಗಿ 4 ವರ್ಣಗಳು. ಇವುಗಳನ್ನು ಇಂದಿನ ಕಾಲದಲ್ಲಿ ಜಾತಿ ಎಂಬ ಹೆಸರಿನಿಂದ ಅಪಭ್ರಂಶಗೊಳಿಸಿದ್ದಾರೆ. ಜಾತಿಗೂ ಮತ್ತು ವರ್ಣಕ್ಕೂ ಯಾವ ಸಂಬಂಧವೂ ಇಲ್ಲ. ವರ್ಣವು ಗುಣಾಧಾರಿತವಾದ ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನು ಕೊಡುವಂತಹ ಮತ್ತು ಜನ್ಮವನ್ನು ನಿರ್ದಿಷ್ಟವಾಗಿ ನಿಯಮವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಒಂದು ವ್ಯವಸ್ಥೆ. ಈ ಧರ್ಮಪಥಗಳು ಜನ್ಮಾಂತರದಿಂದಲೂ ಒಬ್ಬ ವ್ಯಕ್ತಿಯನ್ನು ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ, ಮಾರ್ಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಿರುತ್ತದೆ. ಆ ಗುಣಗಳನ್ನು ಮಾರ್ಪಡಿಸಿಕೊಳ್ಳಲಾಗಲಿ ಬೆಳೆಸಿಕೊಳ್ಳಲಾಗಲಿ ಅವನು ಜ್ಞಾನವನ್ನು ಹೊಂದಿಯೇ ಹೊಂದಬೇಕು. ಆ ಜ್ಞಾನವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬನು ತನ್ನಲ್ಲಿ ಇರುವಂತಹ ಗುಣಕ್ಕೆ, ಪ್ರಕೃತಿ ಗುಣಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡುತ್ತಾ ಕರ್ಮದಿಂದ ಜ್ಞಾನವನ್ನು ಪಡೆಯುತ್ತಾನೆ. ಜ್ಞಾನದ ಸಹಾಯದಿಂದ ಗುಣಗಳನ್ನು ನಿಯಂತ್ರಿಸುತ್ತಾನೆ. ಗುಣಗಳನ್ನು ನಿಯಂತ್ರಿಸುವುದರಿಂದ ತನ್ನ ಧರ್ಮಪಥವನ್ನು ತಾನೇ ಬೆಳೆಸಿಕೊಳ್ಳುತ್ತಾನೆ. ಹೀಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಯಿಂದ ನೋಡುವುದಾದರೆ, ವಿಶ್ವಾಮಿತ್ರ ಮತ್ತು ವಸಿಷ್ಠರ ಕಥೆಯನ್ನೇ ತೆಗೆದುಕೊಂಡರೆ ವರ್ಣಾಶ್ರಮವನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುವುದು. ವಿಶ್ವಾಮಿತ್ರನು ಜನ್ಮದಿಂದ ಕ್ಷತ್ರಿಯನಾದರು. ವಸಿಷ್ಠನು ಜನ್ಮದಿಂದ ಬ್ರಾಹ್ಮಣನಾದರು. ವಿಶ್ವಾಮಿತ್ರನು ರಾಜನಾಗಿ ಯುದ್ಧ ಕರ್ಮಗಳನ್ನು ಮಾಡುತ್ತಾ ಯುದ್ಧದಲ್ಲಿ ಜಯವನ್ನೇ ಗಳಿಸುವಂತಹ ಗುಣಗಳನ್ನು, ಕರ್ಮಗಳನ್ನು ಹೊಂದಿರುತ್ತಾನೆ. ವೇದಾಂತಕೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧಶ್ಚ ಶೂದ್ರ ಸುಖಮವಾಪ್ನುಯಾತ್ ಎಂಬುದಾಗಿ ವ್ಯಾಸರು ವರ್ಣಿಸುತ್ತಾ ಆಯಾಯ ವರ್ಣಗಳ ವಿಶೇಷವಾಗಿರುವಂತಹ ಜ್ಞಾನವನ್ನು, ಗುಣಗಳನ್ನು ಪ್ರಕಾಶಪಡಿಸಿದ್ದಾರೆ. ಅದರ ಆಧಾರದ ಮೇಲೆ ನೋಡಿದಾಗಲೂ ಬ್ರಾಹ್ಮಣನಿಗೆ ಜ್ಞಾನ ಸಂಘ. ಬ್ರಾಹ್ಮಣನು ಸದಾಕಾಲ ಜ್ಞಾನಿಯಾಗುವುದಕ್ಕೆ ಪ್ರಯತ್ನವನ್ನು ಪಡುತ್ತಿರುತ್ತಾನೆ. ಅವನ ಕರ್ಮಗಳೆಲ್ಲವೂ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸೀಮಿತವಾಗಿರುತ್ತದೆ ಮತ್ತು ಮೀಸಲಾಗಿರುತ್ತದೆ. ಹಾಗಾಗಿ ಯಾವನು ಜ್ಞಾನವನ್ನು ಪಡೆದುಕೊಳ್ಳುತ್ತಾನೋ, ವಿಶೇಷವಾಗಿ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಾನೆಯೋ ಅಂತಹವನು ವೇದಾಂತಗಃ ಎನಿಸಿಕೊಳ್ಳುತ್ತಾನೆ. ಅಂತಹ ವೇದಾಂತಗಃ ಎನಿಸಿಕೊಂಡವನು ಮಾತ್ರ ನಿಜವಾಗಿಯೂ ಬ್ರಾಹ್ಮಣ. ಜನ್ಮದಿಂದ ಬ್ರಾಹ್ಮಣನಾಗುವುದಕ್ಕೆ ಅವನಿಗೆ ಅರ್ಹತೆಗಳು ಹಿಂದಿನ ಜನ್ಮಗಳಿಂದಲೇ ಬಂದಿರುತ್ತದೆ. ಆ ರೀತಿ ಹಿಂದಿನ ಜನ್ಮದಲ್ಲಿಯೇ ಅನುಭವಗಳನ್ನು, ಜ್ಞಾನವನ್ನು ಪಡೆದುಕೊಂಡು ಬ್ರಾಹ್ಮಣ ಜನ್ಮವನ್ನು ಒಬ್ಬನು ಪಡೆದಿರುತ್ತಾನೆ. ಹುಟ್ಟಿನಿಂದ ನಾವು ಜಾತಿ ಎಂಬುದಾಗಿ ಹೇಳಿ ಅವನ ದೈಹಿಕವಾದಂತಹ ಗುಣಗಳನ್ನು ಅಳೆಯುತ್ತೇವೆ. ಆ ದೈಹಿಕವಾದ ಗುಣಗಳನ್ನು ಅಳೆಯುವಾಗ ಬ್ರಾಹ್ಮಣನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಕ್ಷತ್ರಿಯನಾಗಲಿ ಹೇಗೆ ನಡೆದುಕೊಳ್ಳುತ್ತಿರುತ್ತಾನೆ ಎಂಬುದನ್ನು ನೋಡಿ ಅದರ ಆಧಾರದ ಮೇಲೆ ಅವನ ಗುಣಗಳನ್ನು ತಿಳಿದುಕೊಳ್ಳಬೇಕು. ಗುಣಗಳನ್ನು ತಿಳಿದುಕೊಳ್ಳುವುದರ ಮೂಲಕವಾಗಿ ಅವನು ಮಾಡುವ ಕರ್ಮಗಳು ಆ ಗುಣಗಳ ಆಧಾರದಿಂದಲೇ ಮಾಡುತ್ತಿರುವವನಾದ್ದರಿಂದ ಮತ್ತು ಅದರಲ್ಲೇ ಅಭಿವೃದ್ಧಿಯನ್ನು, ಜ್ಞಾನವನ್ನು ಅವನು ಪಡೆದುಕೊಳ್ಳುವುದರಿಂದ, ಜ್ಞಾನಿಯಾಗುವುದರಿಂದ ಆಯಾಯ ವರ್ಣಗಳಿಗಿರುವಂತಹ ಕರ್ಮಗಳನ್ನು ನಾವು ವಿಶ್ಲೇಷಣೆ ಮಾಡುವುದರಿಂದ ಆ ವ್ಯಕ್ತಿಯು ಯಾವ ಗುಂಪಿಗೆ ಸೇರಿದವನೆಂಬುದನ್ನು ನಿಷ್ಕರ್ಷೆ ಮಾಡಬಹುದು.
ಜನ್ಮದಿಂದ ಒಬ್ಬ ವ್ಯಕ್ತಿಯು ನಮಗೆ ವರ್ಣ ಯಾವುದು ಎಂಬುದು ತಿಳಿಯದೆ ಹೋದಾಗ್ಯೂ ಅವನು ಬೆಳೆಯುತ್ತಾ ಹೋದಂತೆಲ್ಲ ಅವನ ಗುಣಗಳನ್ನು ಮತ್ತು ಅವನ ಕರ್ಮಗಳನ್ನು ಆಧರಿಸಿ ಅವನ ವರ್ಣವನ್ನು ನಿರ್ಧರಿಸಬಹುದು. ಅದಕ್ಕೆ ಕರ್ಣನ ಉದಾಹರಣೆಯೇ ಸಾಕ್ಷಿ. ಕರ್ಣನು ಆಗಿದ್ದಾಗ್ಯೂ ಬೆಸ್ತರೊಡನೆ ಸೇರಿಕೊಂಡು ಮಗುವಾಗಿ ಬೆಸ್ತರಲ್ಲಿ ಬೆಳೆಯುವುದರಿಂದ ಅವನು ದಾಸೀಪುತ್ರನೆನಿಸಿಕೊಳ್ಳುತ್ತಾನೆ. ಆದರೆ ಬೆಳೆಯುತ್ತಾ ಹೋದಂತೆಲ್ಲ ಅವನಲ್ಲಿರುವ ಕ್ಷಾತ್ರ ಗುಣವು ಪ್ರಕಾಶಮಾನವಾಗಿಯೂ ಪ್ರಸಾರಕ್ಕೆ ಮತ್ತು ಪ್ರಚಾರಕ್ಕೆ ಒಳಗೊಂಡವು ಅವನು ಕ್ಷತ್ರಿಯನೆಂಬುದನ್ನು ನಿರೂಪಿಸುತ್ತಿರುತ್ತದೆ. ಹಾಗೆ ಜನ್ಮತಃ ಯಾವ ಒಂದು ಗುಂಪಿಗೆ ವರ್ಣಕ್ಕೆ ಸೇರಿದವನೆಂದು ತಿಳಿಯದೇ ಹೋದಾಗ್ಯೂ ಪ್ರಕೃತಿ ಧರ್ಮದಿಂದ, ಪ್ರಕೃತಿ ಗುಣಗಳಿಂದ, ಪ್ರತಿಯೊಂದು ದೇಹದಲ್ಲಿರುವಂತಹ ಈ ಪ್ರಕೃತಿ ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮಗಳನ್ನು ಮಾಡಿಸುತ್ತಿರುತ್ತದೆ. ಈ ರೀತಿಯ ಗುಣಕರ್ಮಗಳ ಆಧಾರದ ಮೇಲೆ ಅವನು ಯಾವ ವರ್ಣಕ್ಕೆ ಸೇರಿದವನೆಂಬುದನ್ನು ನಿಷ್ಕರ್ಷೆ ಮಾಡುವ ಪದ್ಧತಿ ಪುರಾತನವಾದದ್ದು. ನಮ್ಮ ಸನಾತನ ಧರ್ಮದಲ್ಲಿಯೂ ಅದೇ ಕರ್ಣನ ಉದಾಹರಣೆಯಲ್ಲಿ ಮುಂದೆ ಪರಶುರಾಮರ ಹತ್ತಿರ ಅವನು ವಿದ್ಯೆಯನ್ನು ಕಲಿತುಕೊಳ್ಳುವುದಕ್ಕೆ ಹೋದಾಗ ಪರಶುರಾಮರೂ ಸಹಿತ ಅವನನ್ನು ಕ್ಷತ್ರಿಯನೆಂಬುದಾಗಿ ನಿಷ್ಕರ್ಷೆ ಮಾಡುತ್ತಾರೆ. ಕ್ಷತ್ರಿಯ ಗುಣಗಳನ್ನು ಹೊಂದಿರುವ ನೀನು ಬ್ರಾಹ್ಮಣನಲ್ಲವೇ ಅಲ್ಲ, ಆ ಕಾರಣದಿಂದ ನೀನು ನನಗೆ ಮೋಸ ಮಾಡಿದ್ದೀಯಾ ಎಂಬುದಾಗಿ ಶಾಪವನ್ನು ಕೊಡುತ್ತಾರೆ. ಪರಶುರಾಮರು ಕರ್ಣನನ್ನು ಕ್ಷತ್ರಿಯನೆಂಬುದಾಗಿ ನಿಷ್ಕರ್ಷೆ ಮಾಡಲು, ನಿಶ್ಚಯ ಮಾಡಲು ಈ ಗುಣಕರ್ಮಗಳ ಆಧಾರದಿಂದಲೇ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗಿರುವಂತಹ ಜ್ಞಾನವು ಆ ಗುಣಕರ್ಮಗಳ ಆಧಾರದ ಮೇಲೆಯೇ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ. ಹೀಗೆ ಜ್ಞಾನಕ್ಕೂ ಗುಣಕ್ಕೂ ಮತ್ತು ಕರ್ಮಕ್ಕೂ ಇರುವ ಸಂಬಂಧವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆಗಷ್ಟೇ ಕೃಷ್ಣನು ಮಾಡಿರುವ ಈ ವರ್ಣಾಶ್ರಮ ಧರ್ಮಗಳ ಪಥಗಳ ಮತ್ತು ಈ ಗುಣಕರ್ಮಗಳ ವಿವಿಧ ಭಾಗಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ತಿಳಿದುಕೊಳ್ಳುವುದರಿಂದ ನಾವು ಉದಾಹರಣೆಯಾಗಿ ತೆಗೆದುಕೊಂಡ ವಿಶ್ವಾಮಿತ್ರ ವಸಿಷ್ಠರ ಚರಿತ್ರೆಯಲ್ಲಿ ವಿಶ್ವಾಮಿತ್ರನು ರಾಜರ್ಷಿ ಎನಿಸಿಕೊಳ್ಳುತ್ತಾನೆ. ರಾಜರ್ಷಿ ಎನಿಸಿಕೊಳ್ಳಲು ಯುದ್ಧ ಕರ್ಮದಿಂದ ಸಾಧ್ಯವಿಲ್ಲ. ವಸಿಷ್ಠರ ಮೇಲೆ ಯುದ್ಧವನ್ನು ಆಡುವುದರ ಮೂಲಕವಾಗಿ ಅಸ್ತ್ರಶಸ್ತ್ರಗಳು ಅವನ ಬಳಿ ಇರುವುದು ಸಾಕಾಗುವುದಿಲ್ಲವಾದ್ದರಿಂದ ತಪಸ್ಸಿಗೆ ಹೋಗಿ ದೇವತೆಗಳನ್ನು ಮೆಚ್ಚಿಸಿ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡು ಬರುತ್ತಾನೆ. ಅವನು ತಪಸ್ಸಿಗೆ ಹೋಗಿ ತಪಸ್ಸನ್ನು ಮಾಡುವುದಾಗಲಿ, ದೇವತೆಗಳನ್ನು ಒಲಿಸಿಕೊಳ್ಳುವುದಾಗಲಿ, ಅವರುಗಳಿಂದ ಅಸ್ತ್ರಶಸ್ತ್ರಗಳನ್ನು ಪಡೆಯುವುದಾಗಲಿ ಎಲ್ಲವೂ ಬ್ರಾಹ್ಮಣ ಕರ್ಮಗಳು, ಬ್ರಾಹ್ಮಣ ಗುಣಕರ್ಮಗಳು. ತಪಸ್ಸು ಎಂದೊಡನೆಯೇ ಅದು ಬ್ರಾಹ್ಮಣ ಗುಣಕರ್ಮಗಳಾಗುತ್ತದೆ. ಆ ರೀತಿಯ ಗುಣಕರ್ಮಗಳನ್ನು ಬ್ರಾಹ್ಮಣನಂತೆ ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸಿಕೊಂಡು ಅಸ್ತ್ರಶಸ್ತ್ರಗಳನ್ನು ಪಡೆದುದರಿಂದ ವಿಶ್ವಾಮಿತ್ರನು ತನ್ನ ದೇಹದಲ್ಲಿರುವಂತಹ ಕ್ಷಾತ್ರ ಗುಣಗಳನ್ನು ತಪಸ್ಸಿನ ಜ್ಞಾನದಿಂದ ಪರಿವರ್ತಿಸುತ್ತಾ ರಾಜರ್ಷಿ ಎನಿಸಿಕೊಳ್ಳುತ್ತಾನೆ. ಋಷಿ ಎಂಬ ಪದವೇ ಬ್ರಾಹ್ಮಣನನ್ನು ಸೂಚಿಸುವಂಥದ್ದು. ಆ ಋಷಿ ಪದದಲ್ಲಿ ರಾಜನಾಗಿರುವಂತಹ ವಿಶ್ವಾಮಿತ್ರನು ಅಡಗಿ ಕುಳಿತುಕೊಳ್ಳಬೇಕಾದರೆ, ಪರಿವರ್ತನೆಯಾಗಬೇಕಾದರೆ ತಪಸ್ಸನ್ನು ಮಾಡಲೇಬೇಕಾಗುತ್ತದೆ. ಯುದ್ಧ ಕರ್ಮದಿಂದ ಕೇವಲ ರಾಜರ್ಷಿ ಎನಿಸಿಕೊಳ್ಳುವುದಿಲ್ಲ. ತಪಸ್ಸು ಮಾಡಿ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡುದರಿಂದ, ದೇವತೆಗಳನ್ನು ಒಲಿಸಿಕೊಂಡಿದ್ದುದರಿಂದ ವಿಶ್ವಾಮಿತ್ರನು ರಾಜರ್ಷಿಯಾಗುತ್ತಾನೆ. ಆನಂತರದಲ್ಲಿ ಆ ರಾಜರ್ಷಿಗೆ ಮತ್ತು ಕ್ಷತ್ರಿಯನಿಗೆ ಇರುವಂತಹ ಎಲ್ಲ ಗುಣಗಳನ್ನು ಸಾತ್ವಿಕ ಗುಣಗಳನ್ನಾಗಿ ಪರಿವರ್ತಿಸುವುದರ ಮೂಲಕವಾಗಿ ಬ್ರಾಹ್ಮಣ ವರ್ಣಕ್ಕೆ ಸೇರಿದ ಬ್ರಹ್ಮರ್ಷಿಯೂ ಆಗುತ್ತಾನೆ. ಹೀಗೆ ಜ್ಞಾನದ ಸಹಾಯದಿಂದ ತಪಸ್ಸು
ಮಾಡುವುದರಿಂದ, ದೇವತೆಗಳನ್ನು ಒಲಿಸಿಕೊಳ್ಳುವುದರಿಂದ ಗುಣಗಳನ್ನು ಮಾರ್ಪಡಿಸಿಕೊಳ್ಳುತ್ತಾ, ಆ ಗುಣಗಳ ಮಾರ್ಪಡಣೆ ದೇಹದಲ್ಲಿ ಆಗುತ್ತಾ ಅವನು ಸಂಪೂರ್ಣವಾಗಿ ಈ ಪ್ರಕೃತಿ ಎಂಬ ದೇಹವನ್ನು ಸಾತ್ವಿಕ ಗುಣ ಸಂಪನ್ನನಾಗಿ ಪರಿವರ್ತಿಸಿ ಬಿಡುತ್ತಾನೆ. ಜನ್ಮದಿಂದ ಕ್ಷಾತ್ರ ಗುಣಗಳನ್ನೇ ಹೊಂದಿರುವಂತಹ ಕ್ಷತ್ರಿಯ ದೇಹದಲ್ಲಿ ಸಂಪೂರ್ಣವಾದ ಬ್ರಾಹ್ಮಣ ಗುಣಗಳು, ಸತ್ವಗುಣಗಳು ಪ್ರಕಾಶಮಾನವಾಗಿ ತಪಸ್ಸನ್ನು ಮಾಡುವುದಕ್ಕೂ, ದೇವತೆಗಳನ್ನು ಒಲಿಸಿಕೊಳ್ಳುವುದಕ್ಕೂ ಮತ್ತು ಆಧ್ಯಾತ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುವುದಕ್ಕೂ ಅತ್ಯಂತ ಸಹಕಾರಿಯಾಗಿ ರಾಜರ್ಷಿಯಾದ ನಂತರದಲ್ಲಿ ಬ್ರಹ್ಮರ್ಷಿ ಎನಿಸಿಕೊಂಡಂತಹ ಈ ವರ್ಣಾಶ್ರಮ ಧರ್ಮಗಳ ವಿಭಾಗಗಳನ್ನೇ ಭೇದಿಸಿದಂತಹ ಮಹಾಸಾಧಕನಾದಂತಹ ವಿಶ್ವಾಮಿತ್ರನ ಚರಿತ್ರೆಯಿಂದ ನಮಗೆ ಈ ಗುಣಕರ್ಮಗಳ ವಿಭಾಗಗಳು ಮತ್ತು ಗುಣಕರ್ಮಗಳ ಜ್ಞಾನವು, ಗುಣಕರ್ಮಗಳ ಕರ್ಮಗಳು, ಅದರ ಫಲಗಳು ತಿಳಿದು ಬರುತ್ತದೆ. ಈ ರೀತಿ ನಾವು ಗುಣಕರ್ಮಗಳನ್ನು ವಿಶ್ಲೇಷಣೆ ಮಾಡಬೇಕು. ಈ ರೀತಿ ನೂರಾರು ಉದಾಹರಣೆಗಳು ಸಿಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದಿಂದಲೇ ಅವನು ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದ್ದರೆ ಅವನಿಗೆ ಬ್ರಾಹ್ಮಣ ಕರ್ಮಗಳು ಅತ್ಯಂತ ಸುಲಭವಾಗಿರುತ್ತದೆ. ಜನ್ಮಾಂತರಗಳಿಂದಲೇ ಅವನು ಅಂತಹ ಒಂದು ಪ್ರಕೃತಿಕ ದೈಹಿಕ ಗುಣಗಳನ್ನು ಹೊಂದಿರುತ್ತಾನೆ. ಒಬ್ಬ ಬ್ರಾಹ್ಮಣನ ಉದರದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿಗೆ ಕ್ಷಾತ್ರ ಗುಣಗಳು ಯಾವುದೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕ್ಷಾತ್ರ ಗುಣಗಳು ಅವನಿಂದ ಸಹಿಸಲು ಸಾಧ್ಯವಿಲ್ಲ. ಹಿಂಸೆಯಾಗಲಿ, ರಕ್ತಪಾತವಾಗಲಿ, ಯುದ್ಧವಾಗಲಿ ಇವುಗಳನ್ನು ಆಡುವುದಕ್ಕೆ ಸರಿಯಾದ ಬ್ರಾಹ್ಮಣನಿಗೆ ಆಗುವುದೇ ಇಲ್ಲ. ಅವೆಲ್ಲವೂ ಕ್ಷಾತ್ರ ಗುಣಗಳು. ಒಬ್ಬ ಕ್ಷತ್ರಿಯನಿಗೆ ತಪಸ್ಸು ಮಾಡುವುದಾಗಲಿ, ದೇವರನ್ನು ಒಲಿಸಿಕೊಳ್ಳುವುದಾಗಲಿ, ಭಕ್ತಿ ಶ್ರದ್ಧೆಗಳನ್ನು ಬೆಳೆಸಿಕೊಳ್ಳುವುದಾಗಲಿ ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಯುದ್ಧ ಕರ್ಮವನ್ನು ಮಾಡುವುದಕ್ಕಾಗಲಿ, ಅಸ್ತ್ರಶಸ್ತ್ರಗಳನ್ನು ಬಳಸಿಕೊಳ್ಳುವುದಕ್ಕಾಗಲಿ ಒಬ್ಬ ಕ್ಷತ್ರಿಯನಿಗೆ ಸಾಧ್ಯವಾಗುವಂತೆ ಬ್ರಾಹ್ಮಣನಿಗೆ ಸಾಧ್ಯವಾಗುವುದಿಲ್ಲ. ಈ ರೀತಿ ಗುಣಕರ್ಮಗಳು ಆಯಾಯ ವರ್ಣಗಳಿಗೆ ತಕ್ಕಂತೆ ವಿಭಾಗವನ್ನು ಪಡೆಯುತ್ತದೆ. ಆಯಾ ಗುಣಕರ್ಮಗಳ ವಿಭಾಗದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನವನ್ನು, ಅವನ ಗುಣಧರ್ಮವನ್ನು ನಾವು ತಿಳಿದುಕೊಳ್ಳಬಹುದು. ಹೀಗೆ ಪ್ರತಿಯೊಂದು ವರ್ಣಕ್ಕೂ ಅದರದೇ ಆದ ಗುಣಧರ್ಮಗಳು ದೈಹಿಕವಾಗಿಯೇ, ಪ್ರಾಕೃತಿಕವಾಗಿಯೇ ಹುಟ್ಟುತ್ತಲೇ ಇರುತ್ತದೆ ಮತ್ತು ಕೆಲಸ ಮಾಡುತ್ತಲೇ ಇರುತ್ತದೆ. ಈ ರೀತಿ ಬ್ರಾಹ್ಮಣ ದೇಹವನ್ನಾಗಲಿ, ಕ್ಷತ್ರಿಯ ದೇಹವನ್ನಾಗಲಿ, ಶೂದ್ರ ದೇಹವನ್ನಾಗಲಿ, ವೈಶ್ಯ ದೇಹವನ್ನಾಗಲಿ ಪ್ರತಿಯೊಬ್ಬನೂ ಜನ್ಮಾಂತರಗಳಿಂದ ಪಡೆದುಕೊಳ್ಳುತ್ತಲೇ ಶ್ರೇಯೋ ವೃದ್ಧಿಯನ್ನು, ಶ್ರೇಯೋ ಗತಿಯನ್ನು, ಆಧ್ಯಾತ್ಮ ಚೇತಸನಾಗುವುದನ್ನು ಕಾಣುತ್ತಾನೆ. ಹೀಗೆ ಪ್ರತಿಯೊಂದು ಪ್ರಾಕೃತಿಕವಾಗಿಯೇ ಮಾಡಲ್ಪಟ್ಟಿದೆ. ಇದೇ ವಿಶ್ವವ್ಯವಸ್ಥೆಯ ರಚನೆ ಎಂಬುದಾಗಿ ಪರಮಾತ್ಮನು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂಬುದಾಗಿ ವರ್ಣಿಸುತ್ತಾನೆ. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ. ಯಾಕೆಂದರೆ ಪರಮಾತ್ಮನು ಇದರ ಕರ್ತಾರನೆಂದು ಏಕೆ ಹೇಳಿಕೊಳ್ಳುತ್ತಿದ್ದಾನೆಂದರೆ ಅವನು ಗುಣತ್ರಯಾತೀತ, ದೇಹತ್ರಯಾತೀತ. ಹಾಗಾಗಿ ಅವನಿಗೆ ಯಾವ ಗುಣಗಳಾಗಲಿ, ಯಾವ ಕರ್ಮಗಳಾಗಲಿ ಲೇಪವನ್ನುಂಟು ಮಾಡುವುದಿಲ್ಲ. ಅವನು ಅತೀತಾವಸ್ಥೆಯಲ್ಲಿ ಇರುವಂತಹ ಪರಬ್ರಹ್ಮ ಸ್ವರೂಪನು ಎಂಬುದಾಗಿ ಇಲ್ಲಿ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ ಎಂಬುದಾಗಿ ಕೃಷ್ಣನು ಘೋಷಣೆ ಮಾಡುತ್ತಿದ್ದಾನೆ ಎಂಬಲ್ಲಿಗೆ ಇಂದು ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣೆ.